ಲಿವರ್ ಪ್ರಾಬ್ಲಮಿನ ಲಕ್ಷಣಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಕೈಕಾಲೆಲ್ಲ ಸ್ವೆಲ್ಲಿಂಗ್ ಬರೋದು, ಆಮೇಲೆ ಮಲವಿಸರ್ಜನೆ ಕೂಡ ತುಂಬ ಹಳದಿ ಅಥವಾ ದುರ್ವಾಸನೆಯಿಂದ ಕೂಡಿರ್ತಕ್ಕಂಥದ್ದು, ಪೂರ್ತಿ ಕ್ರಾನಿಕ್ ಸ್ಟೇಜ್ಗೆ ಹೋದಾಗಿದೆ, ಲಿವರ್ ಸಿರೋಸಿಸ್ನ ಸ್ಟೇಜ್ಗೆ ಹೋದಾಗ ಇಂಥ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಇನ್ನು ಇದಾದಮೇಲೆ ಹೊಟ್ಟೆ ಸರಿಯಾಗಿ ಹಸಿವಾಗದೇ ಇರೋದು, ಸುಸ್ತು, ನಿಶಕ್ತಿ, ನಿತ್ರಾಣ, ತಲೆ ಸುತ್ತು ಇವೆಲ್ಲ, ಆಮೇಲೆ ಆಹಾರ ತಿಂದ ಮೇಲೆ ಜಾಸ್ತಿ ಉಳಿತೆಗೆ ಬರ್ತಕ್ಕಂಥದ್ದು, ಆಸಿಡ್ ರಿಫ್ಲೆಕ್ಸು, ವಾಂತಿ ಆಗ್ತಕ್ಕಂಥದ್ದು, ಹೆಪಟೈಟಿಸ್ ಆಗಿರಬಹುದು. ಮತ್ತು ಇನ್ನೊಂದಿಷ್ಟು ಲಕ್ಷಣಗಳಂದರೆ ಚರ್ಮದಲ್ಲಿ ಸಮಸ್ಯೆಗಳು, ವಿಪರೀತವಾಗಿ ಸ್ಕಿನ್ನು ಕೆರೆತ ಬರೋದು, ಅಲರ್ಜಿ ಆಗೋದು. ಅದಕ್ಕೆ ಅದು ಲಿವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಲಕ್ಷಣಗಳಲ್ಲಿ ಇವು ಪ್ರಮುಖ ಲಕ್ಷಣಗಳು. ಅದನ್ನು ಪರೀಕ್ಷೆ ಮಾಡ್ಕೊಳ್ಬೇಕಂತೇಳಿದ್ರೆ ಇದರಿಂದ ಏನಾಗುತ್ತೆ, ಇದು ಹೆಚ್ಚಾದಾಗ ಲಿವರ್ನಲ್ಲೂ ಕೂಡ ಇನ್ಫ್ಲಮೇಷನ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಅಂದರೆ ಎಲ್ಲ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಅವಗುರು ಕಹಿ ಅಂತೂ ಯಾರು ಇಷ್ಟನೇ ಪಡೋದಿಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೆ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರ್ಕಟ್ಟಿ. ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಲಿವರ್ ಪ್ರಾಬ್ಲಮಿನ ಲಕ್ಷಣಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಲಿವರ್ ಫೇಲ್ ಆಗಲಿಕ್ಕೆ ಮುಖ್ಯವಾಗಿ ಯಾವೆಲ್ಲ ಲಕ್ಷಣಗಳು ಶರೀರದಲ್ಲಿ ಕಾಣಿಸ್ಕೊಳ್ತವೆ ಅನ್ನೋದನ್ನು ನಾವು ಗಮನಿಸೋದಾದರೆ, ಲಿವರ್ ಫೇಲ್ ಆಗಿರುವ ಇಂಡಿಕೇಶನ್ಗಳು: ಕೈಕಾಲೆಲ್ಲ ಸ್ವೆಲ್ಲಿಂಗ್ ಬರೋದು, ವಿಪರೀತವಾಗಿ ಮೂತ್ರದಲ್ಲಿ ಕಪ್ಪು ಅಥವಾ ಕೆಂಪು ಮಿಶ್ರಿತವಾಗಿರ್ತಕ್ಕಂಥ ಮೂತ್ರ ಅಥವಾ ಹಳದಿ ಮಿಶ್ರಿತವಾಗಿರ್ತಕ್ಕಂಥ ಮೂತ್ರದ ಕಲರು, ಆಮೇಲೆ ಮಲವಿಸರ್ಜನೆ ಕೂಡ ತುಂಬ ಹಳದಿ ಅಥವಾ ದುರ್ವಾಸನೆಯಿಂದ ಕೂಡಿರ್ತಕ್ಕಂಥದ್ದು, ಹಾಗೂ ಮಲದ ಕಲರ್ನಲ್ಲಿ ತುಂಬ ಅಂಟಂಟು, ಹೀಗೆ ಮಲವಿಸರ್ಜನೆ ಕೂಡ ಸರಿಯಾಗಿ ಆಗದೆ ಇರತಕ್ಕಂಥದ್ದು. ಮತ್ತೊಂದು, ಕೈಕಾಲೆಲ್ಲ ಸ್ವೆಲ್ಲಿಂಗ್ ಬರೋದು, ಹೊಟ್ಟೆ ಎಲ್ಲ ಸ್ವೆಲ್ಲಿಂಗ್ ಬರೋದು, ಪೂರ್ತಿ ಕ್ರಾನಿಕ್ ಸ್ಟೇಜ್ಗೆ ಹೋದಾಗಿದೆ, ಲಿವರ್ ಸಿರೋಸಿಸ್ನ ಸ್ಟೇಜ್ಗೆ ಹೋದಾಗ ಇಂಥ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಕೈಕಾಲೆಲ್ಲ ಸ್ವೆಲ್ಲಿಂಗ್ ಬರೋದು, ಕಾಲೆಲ್ಲ ಸ್ವೆಲ್ಲಿಂಗ್ ಬರೋದು, ಆಮೇಲೆ ಹೊಟ್ಟೆ ಎಲ್ಲ ಊತ ಬರೋದು, ಮುಖದಲ್ಲಿ ಊತ ಕಾಣಿಸ್ಕೊಳ್ಳೋದು, ಇಡೀ ಶರೀರದಲ್ಲಿ ಎಡಿಮಾ ಅಂದರೆ ನೀರು ತುಂಬ ವಾಟರ್ ರಿಟೆನ್ಷನ್ ಆಗ್ತಕ್ಕಂಥದ್ದು. ಮುಖ್ಯವಾಗಿ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲೆವೆಲ್ನಲ್ಲಿ ಅಸಮತೋಲನ ಉಂಟಾದಾಗ ಇಂಥ ಸಮಸ್ಯೆಗಳು ಬರ್ತವೆ. ಶರೀರದಲ್ಲಿ ಆಲ್ಬುಮಿನ್ ಲೆವೆಲ್ಲು, SgOT, SgPT, ಬಿಲಿರುಬಿನ್ ಇವೆಲ್ಲ ಅಸಮತೋಲನಗೊಂಡಾಗ ಇಂಥ ಸಮಸ್ಯೆಗಳು ಹೆಚ್ಚಾಗಿ ಈ ಒಂದು ಸಮಸ್ಯೆಗಳ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತವೆ. ಇನ್ನು ಇದಾದಮೇಲೆ ಹೊಟ್ಟೆ ಸರಿಯಾಗಿ ಹಸಿವಾಗದೇ ಇರೋದು, ಸುಸ್ತು, ನಿಶಕ್ತಿ, ನಿತ್ರಾಣ, ತಲೆ ಸುತ್ತು ಇವೆಲ್ಲ, ಆಮೇಲೆ ಆಹಾರ ತಿಂದ ಮೇಲೆ ಜಾಸ್ತಿ ಉಳಿತೆಗೆ ಬರ್ತಕ್ಕಂಥದ್ದು, ಆಸಿಡ್ ರಿಫ್ಲೆಕ್ಸು, ವಾಂತಿ ಆಗ್ತಕ್ಕಂಥದ್ದು, ಆಹಾರ ತಿನ್ನಲಿಕ್ಕೆ ಮನಸ್ಸು ಬರದೇ ಇರತಕ್ಕಂಥ, ಹೊಟ್ಟೆನೇ ಹಸಿವಾಗದೇ ಇರತಕ್ಕಂಥದ್ದು, ಇವೆಲ್ಲ ಲಕ್ಷಣಗಳು ಲಿವರಿನ ಸಮಸ್ಯೆಯ ಲಕ್ಷಣಗಳು. ಹೀಗೆ ಇವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದ್ದಾವೆ ಅಂದರೆ ಶರೀರದ ಒಳಗಡೆ ಏನೇನೆಲ್ಲ ಆಗಿರುತ್ತೆ. ಮುಖ್ಯವಾಗಿ ಹೆಪಟೈಟಿಸ್ ಆಗಿರಬಹುದು. ಹೆಪಟೈಟಿಸ್ ಅಂತ ಹೇಳಿದ್ರೆ ಮತ್ತು ಇನ್ನೊಂದಿಷ್ಟು ಲಕ್ಷಣಗಳಂದರೆ ಚರ್ಮದಲ್ಲಿ ಸಮಸ್ಯೆಗಳು, ಚರ್ಮದಲ್ಲಿ ಗಾಯ ಆಗೋದು, ಗಂದೆ ಆಗೋದು, ವಿಪರೀತವಾಗಿ ಸ್ಕಿನ್ನು ಕೆರೆತ ಬರೋದು, ಅಲರ್ಜಿ ಆಗೋದು, ಇದು ಕೂಡ ಒಂದು ಲಿವರಿನ ಸಮಸ್ಯೆ ಲಕ್ಷಣ. ಹೃದಯದ ಬಡಿತ ವೇಗ ಆಗ್ತಕ್ಕಂಥದ್ದು, ಹಾಗೆಯೇ ಮೂತ್ರ ತಡೆದು ಹೋಗ್ತಕ್ಕಂಥದ್ದು, ಅದು ಕಿಡ್ನಿ ಸಮಸ್ಯೆ ಲಕ್ಷಣ ಕೂಡ, ಲಿವರ್ ಸಮಸ್ಯೆ ಲಕ್ಷಣ ಕೂಡ ಆಗಿರ್ತದೆ. ಹೀಗೆ ಇಂಥವೆಲ್ಲ ಲಕ್ಷಣಗಳು. ಹೀಗೆಲ್ಲ ಲಕ್ಷಣಗಳಿಂದ ನೀವೇನು ಮಾಡಬೇಕಂದ್ರೆ ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಅದು ಕೇವಲ ಲಿವರಿನ ಸಂಬಂಧಪಟ್ಟಿರ್ತಕ್ಕಂಥ ಲಕ್ಷಣಗಳು ಅಷ್ಟೇ ಅಲ್ಲ, ಅದು ಕಿಡ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಲಕ್ಷಣಗಳು ಆಗಿರ್ತವೆ, ಕೆಲವೊಮ್ಮೆ ಹಾರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಲಕ್ಷಣಗಳು ಆಗಿರ್ತವೆ. ಅದಕ್ಕೆ ಅದು ಲಿವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಲಕ್ಷಣಗಳು ಇವು ಪ್ರಮುಖ ಲಕ್ಷಣಗಳು. ಅದನ್ನು ಪರೀಕ್ಷೆ ಮಾಡ್ಕೊಳ್ಬೇಕಂತಂದರೆ ನೀವು ಸಿಂಪಲ್ ಆಗಿ LFT ಅಂತ ಬರ್ತಾರೆ, ಲಿವರ್ ಫಂಕ್ಷನ್ ಟೆಸ್ಟ್. ಅದರಲ್ಲಿ ಬಿಲಿರುಬಿನ್ನು, ಆಲ್ಬುಮಿನ್ನು, SgOT, SgPT, ಈ GGT ಟೆಸ್ಟ್ಗಳನ್ನು ಮಾಡ್ತಾರೆ. ಇವನ್ನೆಲ್ಲ ಮಾಡಿದಾಗ GGT ಹೈ ಇತ್ತು ಅಂತ ಹೇಳಿದ್ರೆ ನಿಮಗೆ ಲಿವರ್ ಸಿರೋಸಿಸ್ ಆಗಿದೆ ಅಂತಲೇ ಅರ್ಥ. ಕ್ರಾನಿಕ್ ಲಿವರ್ನಲ್ಲಿ ಜಾಸ್ತಿ ಇನ್ಫ್ಲಮೇಷನ್ ಆಗಿದೆ, ಅಲ್ಲಿ ಊತ ಬಂದಿದೆ ಅಂತ ಹೇಳಿದ್ರೆ ಇದು ಜಾಸ್ತಿ ಇರ್ತದೆ. ಮುಖ್ಯವಾಗಿ ಏನಾಗುತ್ತೆ, ಇಲ್ಲಿ ಎಲ್ಲ ಲಕ್ಷಣಗಳಿದ್ದಾಗ ಲಿವರಿನ ಒಂದು ವಿಶೇಷ ರೋಗಗಳನ್ನು ನಾವು ತಿಳ್ಕೊಳ್ಳೋದಾದರೆ, ಒಂದು ಇನ್ಫೆಕ್ಷನಿಂದ ಲಿವರ್ನ ರೋಗಗಳು ಬರ್ತವೆ. ಇನ್ಫೆಕ್ಷನಿಂದ ಲಿವರ್ನ ರೋಗಗಳು ಹೆಂಗೆ ಬರ್ತಾವೆ ಅಂದರೆ, ಅಸುರಕ್ಷಿತವಾಗಿರ್ತಕ್ಕಂಥ ಲೈಂಗಿಕ ಸಂಪರ್ಕದಿಂದ, ಮತ್ತು ಅಸುರಕ್ಷಿತವಾಗಿರ್ತಕ್ಕಂಥ ಚುಚ್ಚುಮದ್ದುಗಳಿಂದ, ಹಾಗೆ ರಕ್ತವನ್ನು ತೆಗೆದುಕೊಳ್ಳೋದ್ರಿಂದ, ಸರಿಯಾಗಿ ಆ ವೈರಸ್ ಚೆಕ್ ಮಾಡದೆ ರಕ್ತವನ್ನು ತೆಗೆದುಕೊಳ್ಳೋದ್ರಿಂದ, ಹಾಗೆಯೇ ಆ ಒಂದು ವೈರಸ್ ಹೊಂದಿರತಕ್ಕಂಥ ವ್ಯಕ್ತಿಗಳ ಜೊತೆಗೆ ನಿಕಟವಾಗಿ ಸಂಪರ್ಕ ಹೊಂದೋದ್ರಿಂದ, ಸ್ವಚ್ಛವಾಗಿಲ್ಲದೆ ಇರತಕ್ಕಂಥ ಆಹಾರದಿಂದ, ಕೆಮಿಕಲ್ಗಳ ಯುಕ್ತವಾಗಿರ್ತಕ್ಕಂಥ ಔಷಧಿಗಳನ್ನ ಹೆಚ್ಚು ತೆಗೆದುಕೊಳ್ಳೋದ್ರಿಂದ, ಹಾಗೂ ಸರಾಯಿ ಕುಡಿಯೋದ್ರಿಂದ, ಇವೆಲ್ಲ ಕಾರಣಗಳಿಂದ ಏನಾಗುತ್ತೆ,
ವೈರಸ್ ರಿಲೇಟೆಡ್ ಹೆಪಟೈಟಿಸ್ ರೋಗಗಳು ಬರ್ತವೆ. ಅದರಲ್ಲಿ ವೈರಸ್ ರಿಲೇಟೆಡ್ ಹೆಪಟೈಟಿಸ್ ರೋಗ ಅಂದರೆ ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, ಹೆಪಟೈಟಿಸ್ ಡಿ, ಹೆಪಟೈಟಿಸ್ ಇ ಅಂತಕ್ಕಂಥ ವೈರಸ್ ರಿಲೇಟೆಡ್ ರೋಗಗಳು ಬರ್ತವೆ. ಇದರಿಂದ ಏನಾಗುತ್ತೆ, ಇದು ಹೆಚ್ಚಾದಾಗ ಲಿವರ್ನಲ್ಲೂ ಕೂಡ ಇನ್ಫ್ಲಮೇಷನ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಅದನ್ನು ಇನ್ಫ್ಲಮೇಷನ್ ಎಷ್ಟಾಗಿದೆ, ಅಲ್ಲಿ ಉರಿಯೂತ ಎಷ್ಟಾಗಿದೆ, ಸಣ್ಣ ಕೆಲವೊಮ್ಮೆ ಫ್ಯಾಟಿ ಲಿವರಿಂದ ಹಿಡಿದು ಅದು ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾನೆ ಹೋಗ್ತದೆ. ಅಂಥವನ್ನು ಟೆಸ್ಟ್ ಮಾಡಿಸ್ಕೋಬೇಕಂದ್ರೆ ಲಿವರಿನ ಒಂದು ಸ್ಕ್ಯಾನಿಂಗ್ ಮಾಡಿಸೋದು, ಹೊಟ್ಟೆಯ ಒಂದು ಸ್ಕ್ಯಾನಿಂಗ್ ಮೂಲಕ ನಾವು ಈ ಪರೀಕ್ಷೆಗಳನ್ನ ಮಾಡಿಸ್ಕೋಬೋದು. ಹೀಗೆ ಏನಂದರೆ ಒಂದು ಈ ವೈರಸ್ ರಿಲೇಟೆಡ್ ಲಿವರ್ ತೊಂದರೆಗಳು. ಇನ್ನೊಂದು ಏನಂತಂದರೆ ಟಾಕ್ಸಿಕ್ ಆಹಾರಗಳನ್ನು ತಿನ್ನೋದ್ರಿಂದ ಆ ಲಿವರ್ನ ತೊಂದರೆಗಳು ಬರ್ತವೆ. ಅದರಲ್ಲಿ ಫಾಸ್ಟ್ ಫುಡ್, ಜಂಕ್ ಫುಡ್ ಇವೆಲ್ಲ ತಿಂತಾ ಇರ್ತೇವೆ. ಆಮೇಲೆ ಮಾಂಸಾಹಾರ ಸೇವನೆ ಮಾಡೋದು, ವಿಪರೀತವಾಗಿ ಖಾರ ಮಸಾಲೆ ತಿನ್ನೋದು, ತಡವಾಗಿ ಮಲಗೋದು, ತಡವಾಗಿ ಹೇಳೋದು, ಸ್ವಚ್ಛ ಇಲ್ಲದೆ ಇರತಕ್ಕಂಥ ಒಂದು ಪಾತ್ರೆಗಳನ್ನು ಬಳಸಿ ಆಹಾರ ತಯಾರು ಮಾಡೋದು, ಒಟ್ಟಿನಲ್ಲಿ ಹೈಜೆನಿಕ್ ಇಲ್ಲದೆ ಇರತಕ್ಕಂಥ ಫುಡ್ ತಿನ್ನೋದು. ಆಮೇಲೆ ಕೆಮಿಕಲ್ ಮಿಶ್ರಿತವಾಗಿರ್ತಕ್ಕಂಥ ತರಕಾರಿಗಳು, ಸೊಪ್ಪುಗಳು, ಅದೇನೆಂದರೆ ಹೆಚ್ಚಾಗಿ ಏನು ಮಾಡ್ತಾರೆ, ಕೀಟನಾಶಕ ಹೊಡೆದುಬಿಡ್ತಾರೆ ಈಗ ತರಕಾರಿಗಳಿಗೆ. ಅಂಥ ತರಕಾರಿ ಸೊಪ್ಪುಗಳನ್ನು ತಿನ್ನೋದ್ರಿಂದ ಏನಾಗುತ್ತೆ, ಈ ಸಮಸ್ಯೆ ಬರ್ತದೆ. ಅದಕ್ಕೇನು ಪ್ರಿವೆನ್ಷನ್ ಅಂದರೆ, ಯಾವುದೇ ತರಕಾರಿ ತನ್ನಿ ಅದನ್ನು ಉಪ್ಪಿನಲ್ಲಿ 1-2 ತಾಸು ನೆನೆಸ್ಬೇಕು, ಆಮೇಲೆ ಅದನ್ನು ಬಳಸಬೇಕು. ಹೀಗೆ ಈ ಒಂದು ಕಾರಣಗಳನ್ನು ಕೂಡ, ಲಕ್ಷಣಗಳ ಜೊತೆ ಕಾರಣಗಳನ್ನು ಕೂಡ ನೋಡೋಣ. ಆಮೇಲೆ ವಿಭಿನ್ನವಾಗಿರ್ತಕ್ಕಂಥ ಈ ಲಿವರ್ನ ತೊಂದರೆಗಳನ್ನು ಕೂಡ ನಾವು ನೋಡೋಣ. ಹಾಗೆ ಈ ಒಂದು ಟಾಕ್ಸಿಕ್ ರಿಲೇಟೆಡ್ ಲಿವರ್ ಪ್ರಾಬ್ಲಮ್, ಒಂದು ವೈರಲ್ ರಿಲೇಟೆಡ್ ಲಿವರ್ ಪ್ರಾಬ್ಲಮ್ ಆಯಿತು. ಇನ್ನೊಂದು ಟಾಕ್ಸಿಕ್ ರಿಲೇಟೆಡ್ ಅಂತ ಹೇಳಿದ್ರೆ, ನಾವು ತಿಂತಕ್ಕಂಥ ಆಹಾರದಲ್ಲಿ ಹೆಚ್ಚು ಆ ಒಂದು ಸ್ವಚ್ಛತೆ ಇಲ್ಲದೆ ಇರತಕ್ಕಂಥ ಕೆಮಿಕಲ್ ಯುಕ್ತವಾಗಿರ್ತಕ್ಕಂಥ ಆಹಾರ ತಿನ್ನೋದ್ರಿಂದ ಲಿವರ್ ಸಮಸ್ಯೆಗಳು ಬರ್ತವೆ. ಹೆಪಟೈಟಿಸ್ ಬರ್ಬೋದು, ಲಿವರ್ ಸಿರೋಸಿಸ್ ಬರ್ಬೋದು, ಆಮೇಲೆ ಜಾಯಿಂಡಿಸ್ ಸಮಸ್ಯೆನೂ ಕೂಡ ಇಂಡಿಕೇಶನ್ ಆಗ್ಬೋದು. ಜಾಯಿಂಡಿಸ್ ಅಂತ ಹೇಳಿದ್ರೆ ಇದೊಂದು ಸಿಂಪ್ಟಮ್, ನಮ್ಮ ಲಿವರ್ ಸಮಸ್ಯೆಗೆ ಒಂದು ಸಿಂಪ್ಟಮ್ ಇದು. ಅಲ್ಲೇನಾಗುತ್ತೆ, ಬಿಲ್ರುಬಿನ್ ಜಾಸ್ತಿ ಆಗಿರುತ್ತೆ, ಆಲ್ಬಮಿನ್ ಜಾಸ್ತಿ ಆಗಿರುತ್ತೆ, ಇದು ಕೈ, ಕಾಲು, ಕಣ್ಣೆಲ್ಲ ಹಳದಿ ಕಾಣಿಸ್ಕೊಳ್ತಾ ಇರ್ತವೆ. ಇದಕ್ಕೆ ಜಾಯಿಂಡಿಸ್ ಅಂತ ಹೇಳ್ತಾರೆ. ಹೀಗೆ ಈ ಲಕ್ಷಣಗಳು ಕೂಡ ಕಂಡು ಬಂದಾಗ ಅದು ಕೂಡ ಲಿವರಿನ ಸಮಸ್ಯೆ ಪ್ರಮುಖ ಲಕ್ಷಣ. ಇನ್ನಿದಾದ್ಮೇಲೆ ಡ್ರಗ್ ರಿಲೇಟೆಡ್ ಟಾಕ್ಸಿನಿಂದ ಬರ್ತಕ್ಕಂಥ ಈ ಥೈರಾಯ್ಡು, BP, ಶುಗರು ಇಂಥವಕ್ಕೆಲ್ಲ ಸಾಯೋವರೆಗೂ ಮೆಡಿಸಿನ್ ತಿನ್ಬೇಕಂತಾರೆ. ಅದನ್ನೇನು ಮಾಡುತ್ತೆ, ಯಾವುದೇ ಕೆಮಿಕಲ್ನ ಲಿವರ್ ಬಿಡೋದಿಲ್ಲ ಹೊರಗೆ, ಅದನ್ನು ತಡೆಗಟ್ತದೆ. ಅದನ್ನು ತಡೆಗಟ್ಟಿದಾಗ ಹೆಚ್ಚಿಗೆ ಡೋಸೇಜ್ ಕೊಡ್ತಾರೆ, ಅದೇನಾಗುತ್ತೆ ಹೊರಗಡೆ ಹೋಗ್ತದೆ. ಅದನ್ನೇ ಫಸ್ಟ್ ಪಾಸ್ ಎಫೆಕ್ಟ್ ಅಂತಾರೆ. ಹೀಗೆ ಈ ಕಾರಣದಿಂದ ಕೂಡ ಲಿವರ್ ಸಮಸ್ಯೆ ಬರ್ತದೆ. ಇವೆಲ್ಲ ಕಾರಣದಿಂದ, ವೈರಸ್ನಿಂದ ಆಗಿರಬಹುದು, ಟಾಕ್ಸಿನ್ ಆಹಾರದಿಂದ ಆಗಿರ್ಬೋದು, ನಾವು ತಗೊಳ್ತಕ್ಕಂಥ ಮೆಡಿಸಿನಿಂದ ಆಗಿರ್ಬೋದು, ಇವೆಲ್ಲ ಕಾರಣದಿಂದ ಲಿವರ್ ಸಮಸ್ಯೆ ಬರ್ತದೆ. ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ, ಕಾರಣ ನೋಡಿದ್ವಿ, ಅದರ ಲಕ್ಷಣವನ್ನು ನೋಡಿದ್ವಿ, ಅದರ ಪರಿಹಾರ ಏನು ಅಂತ ಹೇಳಿದ್ರೆ, ಪ್ರಾರಂಭಿಕ ಹಂತದಲ್ಲಿ ಏನಾರು ಇದ್ದರೆ ಬೆಳಗ್ಗೆದ್ದು ಈ ಏನಂತ ಹೇಳಿದ್ರೆ ಶರಪುಂಕ ಅಂತ ಬರುತ್ತೆ. ಆ ಶರಪುಂಕದ ಒಂದು ಹಿಡಿ ಸೊಪ್ಪನ್ನು 2 ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ, ಅರ್ಧ ಗ್ಲಾಸ್ ಇಳಿಸಿ ಅದನ್ನು ಶೋಧಿಸಿ ಕುಡಿಬೇಕು. ಸಾಯಂಕಾಲ ಏನು ಅಂತ ಹೇಳಿದ್ರೆ ನೆಲನೆಲ್ಲಿ ಅಂತ ಬರುತ್ತೆ, ಆ ನೆಲನೆಲ್ಲಿಯ ಸೊಪ್ಪನ್ನು 1 ಹಿಡಿ 2 ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಸಾಯಂಕಾಲ ಅದನ್ನು ಕುಡಿಬೇಕು. ಪ್ರಾರಂಭಿಕ ಹಂತದಲ್ಲಿ ಏನೇ ವೈರಲ್ ರಿಲೇಟೆಡ್ ಆಗಿರ್ತಕ್ಕಂಥ ಸೋರಿಯಾಸಿಸ್ಸಿನ ಇದು ಏನಂತ ಹೇಳಿದ್ರೆ ಲಿವರ್ ಸಮಸ್ಯೆ ಇರ್ಬೋದು, ಹಾಗೂ ಟಾಕ್ಸಿಕ್ ಫುಡ್ಗಳನ್ನು ತಿನ್ನೋದ್ರಿಂದ ಬರ್ತಕ್ಕಂಥ ಲಿವರ್ ಸಮಸ್ಯೆ ಆಗಿರ್ಬೋದು, ಆಲ್ಕೋಹಾಲಿಕ್ ಲಿವರ್ ಸಮಸ್ಯೆ ಆಗಿರ್ಬೋದು, ಡ್ರಗ್ ತೆಗೆದುಕೊಳ್ಳೋದ್ರಿಂದ ಡ್ರಗ್ ಟಾಕ್ಸಿಸಿಟಿಯಿಂದ ಬರ್ತಕ್ಕಂಥ ಲಿವರ್ ಸಮಸ್ಯೆಗಳಾಗಿರ್ಬೋದು, ಇವೆಲ್ಲವುಗಳು ಕೂಡ ಏನಾಗ್ತವೆ, ಈ ಒಂದು ಮನೆಮದ್ದುಗಳನ್ನ ಮಾಡ್ಕೊಳ್ಳೋದ್ರಿಂದ ಪ್ರಾರಂಭಿಕ ಹಂತದಲ್ಲಿದ್ದರೆ ಗುಣ ಆಗ್ತವೆ. ಜಾಸ್ತಿ ಆಗಿತ್ತು, ಸಮಸ್ಯೆ ಜಾಸ್ತಿ ಆಗಿತ್ತು, ತುಂಬ ಊತ ಬಂದಿತ್ತು, ಕ್ರಾನಿಕ್ ಕಂಡೀಷನ್ಗೆ ಹೋಗಿತ್ತು, ತುಂಬ GGT, HCOT, SGPT, ಆಲ್ಬಮಿನು, ಬಿಲ್ರುಬಿನ್ ಇವೆಲ್ಲ ಜಾಸ್ತಿ ಆಗಿದ್ವು. ಆಮೇಲೆ ಸ್ಕ್ಯಾನಿಂಗ್ ಮಾಡಿಸಿದಾಗ ಶರೀರದಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗಿತ್ತು, ಲಿವರ್ನಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗಿತ್ತು, ಲಿವರ್ ಸಿರೋಸಿಸ್ ಅಡ್ವಾನ್ಸ್ ಸ್ಟೇಜಲ್ಲಿ ಇತ್ತು ಅಂತ ಹೇಳಿದ್ರೆ, ಅಂಥ ಸಂದರ್ಭದಲ್ಲಿ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳೋ ಅಗತ್ಯತೆ ಇದ್ದೇ ಇದೆ. ಲಿವರ್ ಹಾಳಾಗಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಹೇಳಿದ್ವಿ, ಈ ಸರಾಯಿ ಕುಡಿಯೋದಷ್ಟೇ ಒಂದು ಲಿವರ್ ಹಾಳಾಗ್ಲಿಕ್ಕೆ ಕಾರಣ ಅಲ್ಲ. ಕೆಲವರು ನಾವು ಆಹಾರದಲ್ಲಿ ತಪ್ಪು ಆಹಾರಗಳನ್ನು ತಿನ್ನೋದ್ರಿಂದ, ವಿರುದ್ಧ ಆಹಾರಗಳನ್ನು ತಿನ್ನೋದ್ರಿಂದ ಕೂಡ ಲಿವರ್ ಹಾಳಾಗುತ್ತೆ. ಅದಕ್ಕೆ ಸ್ವಚ್ಛವಾದ ಸಸ್ಯಾಹಾರವನ್ನು ಸೇವನೆ ಮಾಡೋದು ಲಿವರ್ನ ಸ್ವಚ್ಛತೆಗೆ ಬಹಳ ಮುಖ್ಯ. ಈ ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಸ್ವಚ್ಛವಾಗಿ ಆರ್ಗ್ಯಾನಿಕ್ ಬೆಳೆದಿರ್ತಕ್ಕಂಥ ಸೊಪ್ಪು, ತರಕಾರಿ, ಹಣ್ಣು ತಿನ್ನೋದ್ರಿಂದ ಲಿವರ್ ಸಮಸ್ಯೆ ಬರೋದಿಲ್ಲ. ಯಾಕೆಂದರೆ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್, ನೈಟ್ರಿಕ್ ಆಕ್ಸೈಡ್ ಇವೆಲ್ಲ ಇರೋದ್ರಿಂದ ನಮ್ಮ ಶರೀರದ ಟಾಕ್ಸಿನ್ ರಿಮೂವ್ ಮಾಡೋದ್ರಲ್ಲಿ ಅದು ಅದ್ಭುತವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತವೆ. ಮತ್ತು ನಮ್ಮ ಹಿರಿಯರು ಉಪ್ಪು, ಹುಳಿ, ಖಾರ, ಸಿಹಿ, ಒಗರು, ಕಹಿ ಇವೆಲ್ಲ ಪೂರ್ಣವಾಗಿರ್ತಕ್ಕಂಥ ಪರಿಪೂರ್ಣ ಆಹಾರವನ್ನು ತಿಂತಾ ಇದ್ರು. ಅದಕ್ಕೆ ಷಡ್ರಸಗಳು ಅಂತ ಹೇಳ್ತಾರೆ. ಅಂಥ ಆಹಾರವೇ ಇಲ್ಲ ಈಗ. ಆ ಷಡ್ರಸಗಳಿಂದ ಪೂರ್ಣವಾಗಿರ್ತಕ್ಕಂಥ ಆಹಾರ ಯಾರು ತಿಂತಾರೆ ಅಂಥವ್ರಿಗೆ ಲಿವರ್ ಸಮಸ್ಯೆ ಬರೋದಿಲ್ಲ. ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಆ ಒಗರು, ಕಹಿ ಅಂತೂ ಯಾರು ಇಷ್ಟನೇ ಪಡೋದಿಲ್ಲ. ಹೀಗೆ ಇಂತಹ ಕಾರಣದಿಂದ ನಮ್ಮಲ್ಲಿ ಲಿವರಿನ ಸಮಸ್ಯೆಗಳು ಬರ್ತಾ ಇದ್ದಾವೆ. ಎಲ್ಲ ಕಾರಣಗಳನ್ನ ಸರಿಯಾಗಿ ತಿಳ್ಕೊಂಡು ನಾವು ಏನು ಮಾಡಬೇಕಂದ್ರೆ, ಆ 6 ರಸಗಳು ಯುಕ್ತವಾಗಿರ್ತಕ್ಕಂಥ ಆಹಾರಗಳು ನಮ್ಮ ಪೂರ್ವಜರು ಏನು ತಿಂತಾ ಇದ್ರು ಆ ಎಲ್ಲ ಆಹಾರಗಳನ್ನು ತಿನ್ನಬೇಕು.
ಒಗರು ಕಹಿಯನ್ನು ಇಷ್ಟಪಡಬೇಕು, ಲಿವರ್ ಸ್ವಚ್ಛ ಆಗುತ್ತೆ. ಏನಂದರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಬೂದುಕುಂಬಳಕಾಯಿ ಜ್ಯೂಸು, ಸೋರೆಕಾಯಿ ಜ್ಯೂಸು, ಇಂಥ ಜ್ಯೂಸನ್ನು ಕುಡಿಬೇಕು. ಕ್ಯಾರೆಟು, ಬೀಟ್ರೂಟ್ ಇವೆಲ್ಲ ಲಿವರ್ನ ಸ್ವಚ್ಛ ಮಾಡತಕ್ಕಂಥ ಜ್ಯೂಸ್ಗಳಾಗ್ತವೆ. ವಾರಕ್ಕೆ ಒಂದು ದಿವಸ ಉಪವಾಸ ಮಾಡೋದು, ಸೊಪ್ಪು ತರಕಾರಿ ಹಣ್ಣು ತಿನ್ನೋದು, ಇವೆಲ್ಲ ಏನಂತ ಹೇಳಿದ್ರೆ ಲಿವರ್ ಸಮಸ್ಯೆ ಬರದೇ ಇರೋಂಗೆ ನೋಡ್ಕೊಳ್ತಕ್ಕಂಥ ಪ್ರಿಕಾಷನ್ಗಳು. ಬಂದಿದೆ ಅಂದಮೇಲೆ ಪ್ರಾರಂಭಿಕ ಹಂತದಲ್ಲಿದ್ದರೆ ನಾ ಹೇಳಿರ್ತಕ್ಕಂಥ ಮನೆಮದ್ದು ಮಾಡಿ, ಜಾಸ್ತಿ ಅಡ್ವಾನ್ಸ್ ಸ್ಟೇಜಲ್ಲಿದ್ದರೆ ಅದಕ್ಕೆ ನೀವು ವೈದ್ಯರ ಹತ್ರ ಆ ಒಂದು ಉಪಚಾರಗಳನ್ನ ಮಾಡಿಸ್ಕೊಳ್ಬೋದು. ಆಯುರ್ವೇದದಲ್ಲಿ ಭಾಳ ಒಳ್ಳೆಯ ಔಷಧಿಗಳಿದ್ದಾವೆ. ಲಿವರ್ ಸಿರೋಸಿಸ್ಗೆ, ಆಮೇಲೆ ಜಾಯಿಂಟಿಸ್ಗೆ, ಹೆಪಟೈಟಿಸ್ ವೈರಸ್ ಸಮಸ್ಯೆಗಳಿಗೆ ಒಳ್ಳೆಯ ಔಷಧಿ ಆಯುರ್ವೇದದಲ್ಲಿದ್ದಾವೆ. ಹೆಚ್ಚಿಗೆ ಈ ಒಂದು ಇಂಗ್ಲೀಷ್ ಔಷಧಿಯಲ್ಲಿ ಲಿವರ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಔಷಧಿಗಳು ಭಾಳ ಕಡಿಮೆ, ಅಲ್ಲಿ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಆಯುರ್ವೇದ ಇಸ್ ಅ ಬೆಸ್ಟ್ ಸೊಲ್ಯೂಷನ್ ಫಾರ್ ಲಿವರ್ ಪ್ರಾಬ್ಲಮ್ಸ್ ಅಂತ ನಾವು ಹೇಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಆದ್ಮೇಲೆ ಏನೇ ಇರಲಿ ಇದು ನಾ ಹೇಳಿರ್ತಕ್ಕಂಥ ಲಿವರ್ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಮಾತ್ರ. ಅದ್ರ ಜೊತೆ ಕಿಡ್ನಿ ಸಮಸ್ಯೆನೂ ಇತ್ತು, ಹೃದಯ ಸಮಸ್ಯೆನೂ ಇತ್ತು ಅಂತ ಹೇಳಿದ್ರೆ ಅಂಥವ್ರು ವೈದ್ಯರ ಸಲಹೆಯನ್ನು ಪಡ್ಕೊಂಡು ತಾವು ವಿಶೇಷವಾಗಿರ್ತಕ್ಕಂಥ ಸಂದರ್ಶನಗಳ ಒಂದು ಮಾರ್ಗದರ್ಶನದಿಂದ ನೀವು ನಿಮ್ಮ ಆಹಾರವನ್ನು ಬದಲಾಯಿಸ್ಕೊಳ್ಳೋದು ಹಾಗೂ ಔಷಧಿಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಆ ಲಿವರ್ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡಿ. ಜೊತೆಗೆ ತಾವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ. ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡೋದ್ರಿಂದ 100 ವರ್ಷ ಆರೋಗ್ಯವಾಗಿ ಬದುಕುವ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.